ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಕಾಲ ಕಳೆದಂತೆ ನನಗೂ ತಿಳಿತಾ ಹೋಯಿತು. ಈ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡೋದ್ರಿಂದ ಈ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿಯನ್ನು ಹೊರೆನ ಹೊರಿಸ್ದಂಗಾಗತ್ತೆ. ಅದು ನಾವು ಮಾಡ್ತಾರೆ ತಪ್ಪು. ಅದು ಅಷ್ಟೇ ಅಲ್ಲ, ರಾಜಾರಾಮ್ ಮೋಹನ್ ರಾಯ್ ಹಾಗೂ ಜ್ಯೋತಿಬಾ ಫುಲೆ ಕೂಡ ಇದನ್ನೇ ಹೇಳ್ತಾ ಇರೋದು. ಪುರುಷಿ, ನಿನ್ ಮಗ ಮೂರ್ತಿ ಇನ್ನೂ ಚಿಕ್ಕವನು. ಅವನೀಗ ಓದ್ಕೊಂಡು ಆಟ ಆಡ್ಕೊಂಡು ಬೆಳೆಯೋ ವಯಸ್ಸು. ಬೆಳಿಗ್ಗೆಯಿಂದ ಅದನ್ನೇ ನಾನು ಹೇಳಕ್ ನೋಡ್ತಿದ್ದೀನಿ. ಮೊದ್ಲು ಮೂರ್ತಿ ಓದ್ ಮುಗಿಸ್ಲಿ, ಸರಿಯಾದ ಸಮಯ ಬರ್ಲಿ, ಮದ್ವೆ ಮಾಡೋಣ. ನಾನ್ ಮದ್ವೆನೇ ಬೇಡ ಅಂತಿಲ್ಲ, ಆದ್ರೆ ಸದ್ಯಕ್ ಬೇಡ ಅಷ್ಟೇ. ಯಾರು ಏನ್ ಬೇಕಾದ್ರೂ ಹೇಳಿ, ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ, ನಾನ್ ಮೂರ್ತಿ ಮದ್ವೆ ಮಾಡೇ ಮಾಡ್ತೀನಿ. ಮೂರ್ತಿ ನನ್ ಮಗ, ನಿರ್ಧಾರ ನಾನೇ ಮಾಡ್ತೀನಿ. ನಡಿ ಮೂರ್ತಿ. ಅಣ್ಣ ನಿಂತ್ಕೊಳ್ಳಿ. ಭೀಮರಾವ್, ನಮ್ ಮಧ್ಯ ಬಾಯಿ ಹಾಕಕ್ ಬಂದ್ರೆ ಚೆನ್ನಾಗಿರಲ್ಲ, ಹುಷಾರು. ನಡಿ ಮೂರ್ತಿ. ಬಿಡಿಯಪ್ಪ ನನ್ನನ್ನ. ಬಾಯಿ ಮುಚ್ಕೊಂಡು ನಡಿ. ನಡೀರಪ್ಪ, ನಡೀರಿ ನಡೀರಿ. ಮಗನೇ ಭೀಮಾ, ಬಹಳ ವರ್ಷಗಳಿಂದ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ನಿನ್ನ ಮುಂದೆ ಹೇಳ್ಕೋಬೇಕು ಅಂತಿದ್ದೆ. ಅವತ್ತಿನ ಸಮಯ ಪರಿಸ್ಥಿತಿ ನನ್ನ ಕೈಯಲ್ಲಿರಲಿಲ್ಲ. ನಿನ್ನ ಮದುವೆನ ರಮಾ ಜೊತೆ ಮಾಡಲೇಬೇಕಾಗಿ ಬಂತು. ಸತ್ಯ ಏನು ಅಂತಂದ್ರೆ, ಅಷ್ಟು ಸಣ್ಣ ವಯಸ್ಸಲ್ಲಿ ನಿನಗೆ ಮದುವೆ ಮಾಡೋದಕ್ಕೆ ನನಗಿಷ್ಟನೇ ಇರಲಿಲ್ಲ. ಆದರೆ ಹಾಕದೆಲ್ಲ ಒಳ್ಳೇದಕ್ಕೆ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ನನಗೆ ರಮಾ ಅಂತ ಸೊಸೆ ಸಿಕ್ಕಿದ್ದಾಳೆ. ಹೋಗು ಮಗಳೇ, ಮಲ್ಕೋ ಹೋಗು. ನಾಳೆ ಬೆಳಗ್ಗೆ ನೋಡೋಣ ಏನಾಗುತ್ತೆ ಅಂತ. ಆಗ್ಲಿಪ್ಪ. ಅಪ್ಪ, ನಾನ್ ಮದ್ವೆ ಆಗಲ್ಲ. ಮತ್ತೆ ಭೀಮಣ್ಣನ ಹತ್ರ ನೀವ್ ಯಾಕೆ ಈ ತರ ಮಾತಾಡಿದ್ರಿ? ಆ ಭೀಮ ಅನ್ನೋ ಭೂತನ ತಲೆಯಿಂದ ಕಿತ್ತಾಕೋ. ನಾನ್ ಏನ್ ಹೇಳ್ತೀನೋ ಅದನ್ನ ಕೇಳ್ಬೇಕಷ್ಟೇ. ಇಲ್ಲ, ಕೇಳಲ್ಲ. ಮೊದ್ಲು ನನ್ ಮಗನ್ ಕೈ ಬಿಡಿ, ಬಿಡಿ. ನಮ್ಮೇಲೆ ಹೀಗ್ ಒತ್ತಾಯ ಮಾಡ್ಬಾರ್ದು ನೀವು. ಮಾಡಕ್ ನಾನ್ ಬಿಡೋದು ಇಲ್ಲ. ಬಿಡಿ, ನನ್ ಮಗನ್ ಕೈ ಬಿಡಿ ಅಂದೆ. ಏಯ್ ಕಮಲ, ಅತಿಯಾಗಿ ಆಡ್ಬೇಡ. ನೋಡು, ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏನ್ರಿ ಮಾಡ್ತೀರಾ? ಹೇಳಿ, ಏನ್ ಮಾಡ್ತೀರಾ? ಏಯ್ ಬಿಡೆ ಕೈನಾ. ಬಿಡಿ. ಅಮ್ಮ, ಅಮ್ಮ, ನಿಮ್ಗೇನು ಆಗಿಲ್ಲ ಅಲ್ವಾ? ಹಾ ಮೂರ್ತಿ, ನಂಗೇನೂ ಆಗಿಲ್ಲ. ನಂಜುಂಡಣ್ಣ, ಪುರುಷಿ ಎಲ್ಗೋ ಹೊರಟಂಗಿದೆ ಅಲ್ವಾ? ಏ ಪುರುಷೋತ್ಮ, ಮತ್ತೆ ಓಡೋಗ್ತಿದ್ಯಾ? ಈ ಸಲ ಓಡೋಗಲ್ಲ. ಈ ಸಲ ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಹೌದಾ? ಅಯ್ಯೋ ನಿಂತ್ಕೊಳಪ್ಪ. ಏನ್ ಹೇಳ್ದೆ? ಈ ಸಲ ನಾನು ಓಡೋಗಲ್ಲ. ಈ ಸಲ ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಓ ಹೌದಾ? ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ಖಂಡಿತ. ಪುರುಷಿ ಅಣ್ಣ, ಹಿಂದಿಂದೆಲ್ಲ ಮರೆತು ನಾವು ನಿನ್ ಜೊತೆ ಇರ್ತೀವಿ. ನೀನ್ ಮತ್ತೆ ಈ ವಠಾರಕ್ಕೆ ಬಂದಾಗ ನೀನ್ ಹೇಗ್ ನಡ್ಕೊಂಡೆ ಅನ್ನೋದನ್ನ ಮರಿತೀವಿ. ಇದೊಂದು ಸಲ ನಮ್ಮೇಲೆ ನೀನು ವಿಶ್ವಾಸ ಇಟ್ಟು ನೋಡು. ಅರೆ ಭೀಮರಾವ್ನ ವಿರೋಧಿಸೋಕೆ ನಾವು ಯಾರ್ಯಾರ ಜೊತೆಗೋ ಕೈ ಜೋಡಿಸಿದೀವಿ. ಮುಂಚೆಯಿಂದಾನೋ ನಮ್ಮೋನೇ ಅನ್ಕೊಂಡಿದ್ವಿ ನಿನ್ನ. ಅದಂತೂ ನಿಜ. ಇಲ್ಲ, ಈಗಲೂ ನಾನು ನಿಮ್ಮೋನೆ. ನಂಬಿ ನನ್ನನ್ನ. ಓಹೋ,
ಹೆಂಡತಿ ಸೇರ್ಗಿಡ್ಕೊಂಡು ಓಡಾಡ್ತಾ ಇದ್ದೆ, ಈಗ ನಮ್ಮನು ಅಂತಿದ್ಯಾ? ಹೆಂಗಪ್ಪ ನಂಬೋದು ಇವನ? ಓಹೋ, ಬನ್ನಿ ಮತ್ತೆ ನನ್ನ ಜೊತೆ. ಹೆಂಡದ ಮಳೆನೇ ಹರಿಸ್ತೀನಿ. ಮುಂಚೆ ಕುಡಿತಾ ಇದ್ವಲ್ಲ ಹಾಗೆ. ನಿಜವಾಗ್ಲೂ? ನಡೀರಿ ಮತ್ತೆ. ನೀರ್ ಹೋದಂಗೆ ಹೆಂಡ ಹೋಗುತ್ತೆ ಇವತ್ತು ಹೊಟ್ಟೆಗೆ. ಜೀವನದಲ್ಲಿ ವಿಚಿತ್ರ ಅನುಭವಗಳೆಲ್ಲ ಆಗ್ತಾ ಇದೆ ಅತ್ತೆ. ಎಲ್ಲ ಎಂತೆಂಥ ವಿಚಿತ್ರ ಜನ ಸಿಗ್ತಾರೆ. ಕೆಲವೊತ್ತು ಮುಂಚೆ ನನಗೆ ಮೂರ್ತಿ ಸ್ನೇಹಿತರು ಸಿಕ್ಕಿದ್ರು. ನನಗೋಸ್ಕರ ಅಂತ ಎಷ್ಟು ಸಲೀಸಾಗಿ ಪುಸ್ತಕದಿಂದ ಪೇಜ್ ಹರಿದಾಕಿದ್ರು ಗೊತ್ತಾ. ನಾನು ಬೇಡ ಅಂತ ತಡೆದಾಗ ಭೀಮಣ್ಣ ನಿಮ್ಮ ಹೋರಾಟದಲ್ಲಿ ನಾವು ಇರ್ತೀವಿ ಅಂದ್ರು. ಇನ್ನೊಂದು ಕಡೆ ಈ ಪುರುಷಿ ಅಣ್ಣ ಮತ್ತು ಅವ್ರ ಸ್ನೇಹಿತರು ಮೂರ್ತಿ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗೋದನ್ನ ಅವ್ರು ತಡೀತಾ ಇದ್ದಾರೆ. ಒಂದ್ಸಲ ಮದುವೆ ಮಾಡಿಬಿಟ್ರೆ ಸಾಕು ಅನ್ಕೊಂಡಿದ್ದಾರೆ. ಭೀಮಾ, ನೀನೇನು ಚಿಂತೆ ಮಾಡಬೇಡ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೋಬೇಡ. ನೀನ್ ಮಲ್ಕೋಕಂದ. ನಾನು ಹೋಗಿ ನೋಡ್ತೀನಿ. ಲಕ್ಷ್ಮಿ ಎದ್ದಿದ್ರೆ ಅವಳಿಗೆ ಔಷಧಿ ಕೊಟ್ಟು ಬರ್ತೀನಿ. ಅದಕ್ಕೆ ಏನಾಯ್ತು? ಜ್ವರ ಬಂದಿದೆ. ಬರ್ತೀನಿ ನಾನು. ರಮಾ, ಇನ್ನೊಂದು ಯೋಚನೆ ನನ್ನ ಕಾಡ್ತಾ ಇದೆ. ಏನು? ಅದೇನಂದ್ರೆ, ನಿನ್ನೆ ಮಕ್ಕಳು ನನಗೋಸ್ಕರ ಅಂತ ಹಾಳೆ ಹರಿದ್ರಲ್ವಾ, ಅದಕ್ಕೆ ಅವ್ರಿಗೆಲ್ಲ ಒಂದಿಷ್ಟು ಪುಸ್ತಕ ಕೊಡ್ಸೋಣ ಅಂತಿದ್ದೀನಿ. ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಈಗ. ನೀವು ಏನು ಯೋಚಿಸ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ. ಹೇಗೆ ಸರಿ ಹೋಗುತ್ತೆ ಎಲ್ಲ? ಮೇಘನಾಥ್ ಅವರೇ, ಆ ಭೀಮರಾವು 400 ಪ್ರತಿ ಮಾಡ್ಕೊಂಡು ಊರ್ ತುಂಬಾ ಹಂಚ್ಕೊಂಡ್ ಬಂದಿದ್ದಾನೆ. ಎಲ್ರೂ ಉಗಿದ್ ಕಳ್ಸಿದ್ದಾರೆ. ಅವನು ಅದಕ್ಕೆ ಲಾಯಕು. ಪ್ರತಿ ಸಲನೂ ಈ ತರ ವಿಚಿತ್ರದ ಕೆಲಸಗಳು ಮಾಡ್ತಾನೆ ಇರ್ತಾನೆ. ಒಂದೊಂದ್ಸಲ ಅಪ್ಪಿ ತಪ್ಪಿ ಅವನ ಮನ್ಸಲ್ಲಿ ಏನಿದೆಯೋ ಅದನ್ನ ಸಾಧಿಸ್ಬಿಡ್ತಾನೆ. ಅದು ಮಾಡ್ಬಿಟ್ಟು ನಾನೇನೋ ದೊಡ್ಡವನು ಅನ್ಕೋತಾನೆ. ಮಾಡ್ಲಿ ಬಿಡಿ, ಆದ್ರಿಂದ ನಮ್ಗೇನು ಆಗಲ್ಲ. ಆದ್ರೆ ಒಂದು ಮಾತ್ರ ನೆನ್ಪಲ್ಲಿಟ್ಕೊಳ್ಳಿ, ಆ ಭೀಮ್ರಾವ್ ಯಾವುದೇ ಕಾರಣಕ್ಕೂ ಆಫೀಸ್ ಒಳಗೆ ಕಾಲಿಡಬಾರ್ದು. ಇಲ್ಲಿ ನೋಡಿ, ಎಲ್ಲ ಬಿದ್ಕೊಂಡಿದಾರಲ್ಲ ಇವರು. ಇವರೆಲ್ಲರೂ ಭೀಮ್ರಾವ್ ವಟಾರದವ್ರೆ. ಇವರೆಲ್ಲರೂ ಅವನ ವಿರೋಧಿಗಳೇ. ಭೀಮ್ರಾವ್ಗೆ ಕೆಲಸ ಸಿಗೋದು ಬಿಡೋದು ಇವ್ರ ಮೇಲೆ ಆಧಾರವಾಗಿದೆ. ಇವ್ರ ಮೇಲ? ಹೇಗೆ ಅಂತ ಹೇಳ್ತೀನಿ. ಈ ಭೀಮ್ರಾವ್ ತನ್ನ ಪ್ರಶ್ನೆಗಳನ್ನ ಒಂದು ಪೇಪರಲ್ಲಿ ಬರೆದು ಊರು ತುಂಬಾ ಅಂಟಿಸ್ಕೊಂಡು ಬರ್ತಿದ್ದಾನಲ್ಲ, ಜನರಿಗೆಲ್ಲ ಹಂಚ್ತಾ ಇದ್ದಾನೆ ಬೇರೆ. ನಿಮಗ್ ಗೊತ್ತಾ, ಅದ್ರ ಹಿಂದೆ ಇವಂದೊಂದೇ ಉದ್ದೇಶ ಇರೋದು. ಅವನ ಮಾತು ಪ್ರತಿಯೊಬ್ಬರಿಗೂ ತಲುಪ್ಲಿ, ಎಲ್ರನ್ನೂ ಒಟ್ಟುಗೂಡಿಸಿ ಸಂಘಟನೆ ಮಾಡೋಣ ಅಂತ. ಅವನ್ ಹಾಗೆ ಮಾಡೋದನ್ನ ನಾವು ನಿಲ್ಸ್ಬೇಕು, ಆ ಸಂಘಟನೆ ಒಡಿಬೇಕು. ಆದ್ರೆ ನಾವೆಲ್ಲರೂ ಇದೀವಲ್ಲ, ಅವನು ಅನ್ಕೊಂಡಿದ್ದನ್ನೆಲ್ಲ ಹಾಳು ಮಾಡೋದಿಕ್ಕೆ, ನಮ್ ಗೆಲುವನ್ನ ನಿಶ್ಚಿತ ಮಾಡ್ಕೊಳ್ಳಿದ್ದಕ್ಕೆ ಆ ಭೀಮ್ರಾವ್ನ ಮಾನಸಿಕವಾಗಿ ದೌರ್ಬಲ್ಯ ಮಾಡಬೇಕು. ಅದಕ್ಕೆ ನಮಗ್ ಬೇಕಾಗಿರೋ ಜನ ಎಂತವ್ರು ಅಂದ್ರೆ, ಆ ಭೀಮ್ರಾವ್ ಜಾತಿಯವರಾಗಿರ್ಬೇಕು, ಅವನ್ ಸುತ್ತಮುತ್ತ ಇರ್ಬೇಕು, ಆದ್ರೆ ಅವನ್ ವಿರೋಧಿಗಳಾಗಿರ್ಬೇಕು. ಇಲ್ಲಿ ಬಿದ್ದವರಲ್ಲ ಇವರೆಲ್ಲರೂ. ಹಾಗೆ ನಾವು ಇವ್ರನ್ನೆಲ್ಲ ಹುರಿದುಂಬಿಸ್ಬೇಕು. ಇದರಿಂದ ಆ ಭೀಮ್ರಾವ್ ದುರ್ಬಲನಾಗಿ ಕುಗ್ಗು ಹೋಗ್ತಾನೆ. ಆಮೇಲೆ ಭೀಮ್ರಾವ್ ಅವನ ಕೆಲ್ಸ ಗಿಟ್ಟಿಸ್ಕೊಳಕಂತೂ ಸತ್ಯವಾಗ್ಲೂ ಆಗಲ್ಲ. ಇದೆಲ್ಲ ಹೇಗಾಗುತ್ತೆ ಅಂತ ಬನ್ನಿ ನಾನು ತೋರಿಸ್ತೀನಿ. ಬನ್ನಿ.
ಏಯ್ ಎದ್ದೇಳ್ರಲ್ಲ ನಂಜುಂಡ ಮಂಚಯ್ಯ ಎದ್ದೇಳ ರಘು ಎದ್ದೇಳ್ರ ಎಲ್ರು ಹೇಳಿ ಜನಾರ್ದನ್ ಎದ್ದೇಳು ಮಾಲೀಕ್ರೆ ಮಾಲೀಕ್ರೆ ನಮಸ್ಕಾರ ಧಣಿ. ನಮಸ್ತೆ ಮಾಲೀಕ್ರೆ. ನೀವೆಲ್ಲ ಎಂಡ ಕುಡ್ದು ಇಲ್ಯಾಕೋ ಬಿದ್ಕೊಂಡಿದ್ದೀರಾ? ಏನಾಯ್ತು? ಮಾಲೀಕ್ರೆ, ಈ ಪುರುಷೋತ್ತಮ್ ನಿಮಗೆ ಗೊತ್ತಿರಬೇಕು, ಇತ್ತೀಚೆಗೆ ನಮ್ಮ ವಠಾರಕ್ಕೆ ಬಂದಿದ್ದಾನೆ. ಗೊತ್ತು, ವಿಷಯ ಹೇಳು. ಓ, ಇದ ವಿಷಯ. ಮಾಲೀಕ್ರೆ, ಈಗ ನೀವೇ ದಾರಿ ತೋರಿಸ್ಬೇಕು. ಮೂರ್ತಿ ನನ್ನ ಮಗ, ನಾನು ಅವ್ನ ಮದ್ವೆ ಮಾಡಬಾರ್ದ? ಅಲ್ಲ, ಈ ಭೀಮ್ರಾವ್ ಯಾರು ನಿರ್ಧಾರ ಮಾಡೋದಿಕ್ಕೆ? ಅಲ್ಲ, ನನ್ನ ಮಗ ಹೇಗ್ ಬದುಕಬೇಕು, ಹೇಗಿರ್ಬೇಕು ಅಂತ ಹೇಳಕ್ಕೆ. ಮತ್ತೆ ನೀವೇನಾದ್ರೂ ಮಾಡಿದ್ರೆ ಆ ಭೀಮ್ರಾವ್ ಬಂದು ನೀವು ಅವನ ಸ್ವಾತಂತ್ರ್ಯನ, ಹಕ್ಕನ್ನ ಕಿತ್ಕೋತಿದ್ದೀರಾ ಅಂತ ಬಡ್ಕೋತಾನೆ. ಎಲ್ಲರಿಗೂ ಬುದ್ಧಿ ಹೇಳೋ ಅವನೇ. ನನ್ನ ಹಕ್ಕು, ನನ್ನ ಅಧಿಕಾರ, ಇದನ್ನೆಲ್ಲ ಒಬ್ಬ ತಂದೆಯಿಂದ ಕಿತ್ಕೋತಾ ಇದ್ದಾನೆ ಅವನು. ಸರಿನೇ, ನಿನ್ ಯೋಚನೆ ಸರಿಯಾಗಿದೆ. ಅರೆ, ತಂದೆಯಿಂದ ಸ್ವತಂತ್ರ ಕಿತ್ಕೊಳ್ಳೋದು ಅಂದ್ರೆ ಏನು? ನೀನ್ ಮೂರ್ತಿ ಅವರಪ್ಪ, ನಿನ್ ಹಕ್ಕಿದೆ ಅವನ್ ಪರ ನಿರ್ಧಾರ ತಗೊಳಕ್ಕೆ. ಆದ್ರೆ ಏನ್ ಗೊತ್ತಾ ಪುರುಷಿ, ಇದನ್ನೆಲ್ಲ ನನ್ನ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ ಇಲ್ಲ ನೋಡು. ನನ್ನ ಹತ್ರ ಹೇಳೋಕ್ ಬದಲು ಇದನ್ನೆಲ್ಲ ಆ ಭೀಮ್ರಾವ್ ಹತ್ರ ಹೇಳ್ಬೇಕು. ಅದು ಎಲ್ಲ ವಟಾರದವ್ರ ಮುಂದೆನೆ ನಿನ್ನ ಹಕ್ಕೋಸ್ಕರ ಹೋರಾಟ ಮಾಡು. ಆಮೇಲೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಒಂದನ್ ಗಮನದಲ್ಲಿಟ್ಕೋ, ಆ ಭೀಮ್ರಾವ್ ತನ್ನ ಹಕ್ಕು ಮತ್ತೆ ಸ್ವತಂತ್ರಗೋಸ್ಕರ ಹೇಗೆ ಹೋರಾಟ ಮಾಡ್ತಾನೆ ಅಂತ, ಹೇಗ್ ಗೆಲ್ತಾನೆ ತಿಳ್ಕೋ. ನೀನು ಅದೇ ದಾರಿಲಿ ನಡಿ, ಗೆಲ್ಲು. ಅರ್ಥ ಆಯ್ತಾ? ಪುರುಷೋತ್ತಮ, ಮಾಲೀಕರು ಸರಿಯಾಗಿ ಹೇಳ್ತಿದ್ದಾರೆ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡು. ಆಗ್ಲಿ ಮಾಲೀಕ್ರೆ. ಈ ಹೋರಾಟದಲ್ಲಿ ನೀವು ಗೆದ್ರೆ ಹೆಂಡದ ಮಳೆ ನಾವು ಹರಿಸ್ತೀವಿ ನಿಮಗೆ. ಕೇಳಿಸ್ಕೊಂಡ್ರ ನೀವೆಲ್ಲರೂ? ಮ್ಯಾನೇಜರ್ ಸಾಹೇಬ್ರು ಏನ್ ಹೇಳಿದ್ರು ಅಂತ? ನೀವು ಇಲ್ಲಿ ಗೆದ್ರೆ, ಪುರುಷಿ ತನ್ನ ಹೋರಾಟದಲ್ಲಿ ಗೆದ್ರೆ, ಪುರುಷಿ ಜೊತೆ ನೀವೆಲ್ಲರೂ ನಿಂತ್ಕೊಂಡ್ರೆ ಆಗ ನಿಮ್ಮೆಲ್ರಿಗೂ ಬಿಟ್ಟಿ ಹೆಂಡ ಈ ಊರ ಕಡೆಯಿಂದ. ಪುರುಷಿ, ಯೋಚನೆ ಮಾಡ್ಕೊಂಡು ಸಮಯ ಹಾಳು ಮಾಡ್ಬೇಡ. ಇದು ನಿನ್ ಹಕ್ಕ ಕಾಣೋ, ನಿನ್ ಅಧಿಕಾರ. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಆ ಭೀಮ್ರಾವ್ನ ಒದ್ದು ಹೊರಗಾಗ್ತಿದ್ದೆ. ತಿಳ್ಕೊ, ನಾವು ನಿನ್ ಜೊತೆ ಇರ್ತೀವಿ. ನಿನ್ನ ಹೋರಾಟನ ಈ ಕ್ಷಣದಿಂದಾನೇ ಶುರು ಮಾಡು. ಹೋಗು 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 ಹೋಗು. ನಮಸ್ಕಾರ. ಬಾ 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 ಪುರುಷೋತ್ತಮ. ಎಲ್ರೂ ಹೊರಡಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಅವ್ರು ಮತ್ತೆ ಓಡ್ ಹೋದ್ರೆ ನನಗೇನೂ ನಷ್ಟ ಇಲ್ಲ. ವಾಪಸ್ ಬಂದ್ರೂ ಸರಿ, ಬರ್ದೇ ಇದ್ರು ಸರಿನೇ. ಅವ್ರು ಬರ್ದೇ ಇರೋದೇ ಒಳ್ಳೇದಾಯ್ತು. ಅದೆಂಗ್ ಬರ್ದೇ ಇರ್ತೀನಿ? ಹಕ್ಕನ್ನ ಕಿತ್ಕೋತಾ ಇರುವಾಗ ಹೋರಾಟ ಮಾಡದೆ ಓಡೋಗಲ್ಲ ನಾನು. ಹೊರಟೋಗು ಇಲ್ಲಿಂದ. ನೆನೆ ನಮ್ಮ ಅಮ್ಮನ್ಗೆ ತೊಂದರೆ ಕೊಟ್ಟು ಹೋಗಿದೆ ಅಲ್ವಾ? ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ತಲೆಗಿಲೆ ಕೆಟ್ಟಿದ್ಯಾ? ಅಧಿಕಾರದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಮಗನ ಮೇಲೆ ನನಗೆ ಅಧಿಕಾರ ಇದೆ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಮತ್ತೆ ನ್ಯಾಯ ಏನಂದ್ರೆ ಮೂರ್ತಿ ನನ್ನ ಮಾತು ಕೇಳಬೇಕನ್ನೋದು. ಹಾಗೆ ಈ ಹಕ್ಕು ಮತ್ತೆ ನ್ಯಾಯದ ಹೋರಾಟದಲ್ಲಿ ಈ ಭೀಮ್ರಾವ್ ನನ್ನ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಈ ಹೋರಾಟನೇ ಅವ್ನು ಹೊರಗಡೆನೂ ಮಾಡ್ತಾ ಇರೋದು. ನೋಡಿ ಪುರುಷ ಅಣ್ಣ, ನನ್ನ ಹೋರಾಟನ ತಪ್ಪಾಗಿ ಬೆಂಬಿಸೋಂಥ ಅವಶ್ಯಕತೆ ಇಲ್ಲ. ಸರಿ ಬಿಡು, ನಾನು ಧರಣಿ ಕೂರ್ತೀನಿ. ನೀನ್ ಧರಣಿ ಮಾಡಿ ನಿನ್ನ ಗುರಿ ಸಾಧಿಸ್ಕೊಳ್ತೀಯಲ್ಲ, ಆ ಥರ ಇವತ್ತು ಮೂರ್ತಿ ತಂದೆಯಾಗಿ ನಾನು ಧರಣಿ ಮಾಡ್ತೀನಿ. ನೀನ್ ನನ್ನ ಮಾತನ್ನು ಒಪ್ಕೋಬೇಕು. ಹಾಗೆ ನನ್ನ ಮಗನಿಗೆ ಬುದ್ಧಿ ಹೇಳಬೇಕು, ನನ್ನ ಮಾತು ಕೇಳಬೇಕು ಅಂತ.
ನಾವು ಕೂಡ ಪುರುಷಿ ಮಾಡ್ತಾ ಇರೋ ಹೋರಾಟಕ್ಕೆ ಕೈ ಜೋಡಿಸೋಣ ಬನ್ನಿ. ಹೌದು, ಬಾ ಜನಾರ್ದನ. ಇನ್ನೊಂದು ವಿಷಯ, ನನ್ನ ಬೇಡಿಕೆ ಈಡೇರೋ ತನಕ ನಾನು ಏನು ತಿನ್ನೋದು ಇಲ್ಲ, ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ. ನೋಡಿದ್ರ ಮ್ಯಾನೇಜರ್ ಸಾಹೇಬ್ರೆ, ಭೀಮ್ರಾವ್ ವಿರುದ್ಧ ಅಸ್ತ್ರನ ಹೇಗ್ ಪ್ರಯೋಗ ಮಾಡಿದೆ ಅಂತ. ಅಯ್ಯ ಭೀಮ್ರಾವ್ ಇಷ್ಟು ದಿನ ಅವನ ಕೆಲ್ಸಕ್ಕೆ ಮಾತ್ರ ಹೋರಾಟ ಮಾಡ್ತಿದ್ದ, ಆದ್ರೆ ಇವತ್ತಿಂದ ಅವನ ವಟಾರದಲ್ಲಿ ಒಂದು ಹೊಸ ತರ ಹೋರಾಟ ನಡೆಯೋದಿದೆ. ಇದರಿಂದ ನೀವಿದ್ದೀರಾ ಅನ್ನೋ ಅಂದಾಜು ಕೂಡ ಇರಲ್ಲ ಅವನಿಗೆ. ಈ ಎರಡೂ ಗಲಾಟೆಯಲ್ಲಿ ಕೆಲಸ ಪಡಿಬೇಕು ಅನ್ನೋ ಅವನ ಕನಸು ಮೂಲೆ ಸೇರ್ಕೊಳ್ಳುತ್ತೆ. ಅಷ್ಟಾದ್ರೆ ಸಾಕು. ಅವನ ಈ ಸೋಲಿನ ಸರಮಾಲೆ ಹೀಗೆ ಮುಂದುವರಿತಾ ಹೋಗ್ತಿದ್ರೆ ಸಾಕು. ಭೀಮನ ಮನೋಬಲ ಸಂಪೂರ್ಣವಾಗಿ ಕುಗ್ಗೋಗುತ್ತೆ. ಆಮೇಲೆ ಆ ಭೀಮ್ರಾವ್ ತನ್ನ ಆದರ್ಶಗಳ ಹೊರೆ ಹೊರಕಾಗದೆ ನೆಲಕ್ಕೆ ಕುಸಿದು ಬೀಳ್ತಾನೆ. ಆಮೇಲೆ ಅವನ್ ಸಮಾಜನ ಬದಲಾಯಿಸಬೇಕು ಅನ್ನೋ ಬಯಕೆ ಕ್ರಮೇಣ ಮಣ್ಸಿರುತ್ತೆ. ಅಷ್ಟೇ. ನೋಡಿ, ನೀವೆಲ್ಲ ಕುತ್ಕೊಂಡು ಧರಣಿ ಮಾಡ್ತಿಲ್ಲ, ಹಠಕ್ ಬಿದ್ದಿದ್ದೀರಾ ಅಷ್ಟೇ. ಭೀಮಾ, ನಾನು ಹೇಳಿದ್ನಲ್ಲ ನಾನು ಇದನ್ನ ನಿಭಾಯಿಸ್ತೀನಿ ಅಂತ. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ. ಹೌದು ಭೀಮಣ್ಣ, ಹೊರಡೋಣ. ಇವತ್ತು ಕೂಡ ನಾವು 400 ಕಾಪಿ ಮಾಡಿ ಎಲ್ರಿಗೂ ಹಂಚ್ಬರೋಣ. ಸರಿ, ನಡಿ. ಓ, ನೀವೆಲ್ಲ ಏನಾಯ್ತು? ಭೀಮ್ರಾವ್, ನೀನು ಉತ್ತೇಜನದಿಂದ ನಾವು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದು. ಕಷ್ಟಪಟ್ಟು ದುಡ್ಡು ಕಟ್ಟಿ ಸೇರಿಸ್ತಿರೋದೇನೋ ಮುಚ್ಚಿಡೋ ಅಂಥದ್ದಲ್ಲ. ಆದ್ರೆ ನಮ್ಮ ಮಕ್ಕಳು ಪುಸ್ತಕನೇ ಹರ್ಕೊಂಡು ಬಂದ್ರೆ ಏನ್ ಮಾಡೋದು? ಭೀಮಾ, ನಿನ್ ಹೋರಾಟಕ್ಕೆ ನಮ್ ಬೆಂಬಲ ಇದೆ, ಆದ್ರೆ ಈ ಹೋರಾಟಕ್ಕೆ ನಮ್ಮ ಮಕ್ಕಳ ಪುಸ್ತಕನ ಹಾಳು ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಹಾಗಂತ ನಿನ್ನ ಹೋರಾಟಕ್ಕೆ ನಾವು ಜೊತೆಗಿಲ್ಲ ಅನ್ಕೋಬೇಡ. ನಮಗೂ ತುಂಬ ಕಷ್ಟ ಇದೆ. ಈ ಪುಸ್ತಕಗಳನ್ನು ಕೊಡ್ಸೋದಕ್ಕೆ ನಾವು 2 ದಿನ ಊಟ ಬಿಟ್ಟಿರ್ತೀವಿ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಕೊಡ್ಸಿರೋ ಪುಸ್ತಕಗಳನ್ನು ಹಾಳು ಮಾಡ್ಕೊಳ್ಳೋಕೆ ನಮಗೆ ಕಷ್ಟ ಆಗುತ್ತೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ನಾನದು ಕ್ಷಮೆ ಕೇಳ್ತೀನಿ. ನೀವು ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನೀವ್ ಹೇಳಿ ಇವ್ರಿಗೆ, ನೀವ್ ಇದ್ರ ಬಗ್ಗೆ ನೆನ್ನೆ ರಾತ್ರಿಯಿಂದ ಯೋಚಿಸ್ತಿದ್ದೀರಾ ಅಂತ. ನೀವ್ ಇದನ್ನ ನಷ್ಟ ಅನ್ಕೊಂಡಿದ್ದೀರಾ, ಅದನ್ನೆಲ್ಲ ತೀರಿಸ್ಬೇಕು ಅಂತಿದ್ದೀರಾ ಅಂತ. ಅದೆಲ್ಲ ಸರಿ ರಮ, ಆದ್ರೆ ಇವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಇವ್ರ ಸ್ಥಾನದಲ್ಲಿ ಸರಿಯಾಗಿದ್ದಾರೆ. ನೀವೆಲ್ಲ ಚಿಂತಿಸೋ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಮಕ್ಕಳಿಗೆ ಹೊಸ ಪುಸ್ತಕ ಕೊಡಿಸ್ತೀವಿ. ಇದು ನಾನು ಕೊಡ್ತಿರೋ ಮಾತು. ಆಗ್ಲಿ ಭೀಮ್ರಾವ್. ಭೀಮ್ರಾವ್, ಅವ್ರನ್ನ ಚಿಂತೆಯಿಂದ ದೂರ ಮಾಡಿದೆ, ಹಾಗೆ ನಮ್ಮ ಚಿಂತೆನೂ ದೂರ ಮಾಡು. ಧರಣಿ ಕೂತಿದ್ದೀರಾ ತಾನೆ? ಕೂತ್ಕೊಳ್ಳಿ ನೋಡೋಣ. ಭೀಮ್ರಾವ್ ದಾರಿಲೇ ಹೋರಾಟ ಕೂತಿದ್ದೀರಲ್ಲ, ಸುಮ್ನೆ ಕೂತ್ಕೊಳ್ಳಿ. ಭೀಮನ್ ದಾರಿಗೆ ಅಡ್ಡ ಬರಬೇಡಿ. ಅವನ್ ಯಾವ ಕಷ್ಟದಲ್ಲಿ ಹೋರಾಟಕ್ಕಿಳ್ದ ಅದನ್ನ ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, ನೀವ್ ಯಾವಾಗ್ಲೂ ಭೀಮಣ್ಣನ ವಿರುದ್ಧನೇ ಮಾತಾಡ್ತೀರಾ. ಇವತ್ ಒಂದ್ ದಿನ ಭೀಮಣ್ಣನ ತರ ಇರೋದಕ್ಕೆ ಪ್ರಯತ್ನ ಪಡಿ.